ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಂಪ್ಲಿ ಗಣೇಶ್ಗೆ ಜಾಮೀನು ಮಂಜೂರಾಗಿದೆ. ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಗಣೇಶ್ಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ. 90 ದಿನಗಳ ನಂತರ ಕಂಪ್ಲಿ ಗಣೇಶ್ಗೆ ಜಾಮೀನು ಭಾಗ್ಯ ಸಿಕ್ಕಿದೆ. ಜನವರಿ 19ರಂದು ಈಗಲ್ಟನ್ ರೆಸಾರ್ಟ್ನಲ್ಲಿ ಶಾಸಕರು ಗುದ್ದಾಡಿಕೊಂಡಿದ್ರು. ಬಿಡದಿಯಲ್ಲಿ ಕೇಸ್ ದಾಖಲಾಗ್ತಿದ್ದಂತೆ ಕಂಪ್ಲಿ ಗಣೇಶ್ ತಲೆಮರೆಸಿಕೊಂಡಿದ್ರು. ಒಂದು ತಿಂಗಳ ನಂತರ ಬಿಡದಿ ಪೊಲೀಸರು ಗಣೇಶ್ನನ್ನ ಗುಜರಾತ್ನಲ್ಲಿ ಬಂಧಿಸಿ ಕರೆತಂದಿದ್ರು. ಕಳೆದ 3 ತಿಂಗಳಿಂದ ಶಾಸಕ ಜೆಎನ್ ಗಣೇಶ್ ಜೈಲಿನಲ್ಲಿದ್ದಾರೆ. ಇದೀಗ ಷರತ್ತುಬದ್ಧ ಜಾಮೀನನ್ನ ಗಣೇಶ್ಗೆ ನೀಡಲಾಗಿದೆ. 2 ಲಕ್ಷ ಬಾಂಡ್ ಮತ್ತು ಶ್ಯೂರಿಟಿ ಮೇರೆಗೆ ಜಾಮೀನು ಮಂಜೂರಾಗಿರುವಂತದ್ದು. 90 ದಿನಗಳ ನಂತರ ಕಂಪ್ಲಿ ಗಣೇಶ್ಗೆ ಜಾಮೀನು ಭಾಗ್ಯ ಸಿಕ್ಕಿದೆ. ಕಂಪ್ಲಿ ಗಣೇಶ್ಗೆ ಜಾಮೀನು ಮಂಜೂರಾಗಿದೆ. ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ತಿಂಗಳಿಂದ ಕಳೆದ 90 ದಿನಗಳಿಂದಲೂ ಕೂಡ ಶಾಸಕ ಗಣೇಶ್ ಜೈಲಿನಲ್ಲಿದ್ರು. ಇದೀಗ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ವಿಚಾರಣೆ ನಡೆಸಿದಂತಹ ಕೋರ್ಟ್ ಜಾಮೀನಿಗೆ ಸಂಬಂಧಪಟ್ಟಂತ ಆದೇಶವನ್ನು ಇವತ್ತಿಗೆ ಕಾಯ್ದಿರಿಸಿತ್ತು. ಸೊ ಇವತ್ತು ತೀರ್ಪು ನೀಡಿದ್ದು 90 ದಿನಗಳ ನಂತರ ಕಂಪ್ಲಿ ಗಣೇಶ್ಗೆ ಜಾಮೀನು ಭಾಗ್ಯ ಸಿಕ್ಕಿದೆ. ಜನವರಿ 19ರಂದು ಈಗಲ್ಟನ್ ರೆಸಾರ್ಟ್ನಲ್ಲಿ ಶಾಸಕರು ಗುದ್ದಾಡಿಕೊಂಡಿದ್ರು. ಬಿಡದಿಯಲ್ಲಿ ಕೇಸ್ ದಾಖಲಾಗ್ತಿದ್ದಂತೆ ಗಣೇಶ್ ತಲೆಮರೆಸಿಕೊಂಡಿದ್ರು. ಅದಾದ ನಂತರ ಅವರನ್ನ ಹುಡುಕುವಂತಹ ಪ್ರಯತ್ನಗಳಾಗಿತ್ತು. ಅದರೆಲ್ಲವೂ ಕೂಡ ವಿಫಲವಾಗಿತ್ತು. ಘಟನೆ ನಡೆದು 1 ತಿಂಗಳ ನಂತರ ಗುಜರಾತ್ನಲ್ಲಿ ಗಣೇಶ್ ಇರುವಂತಹ ನಿಖರ ಮಾಹಿತಿಯ ಮೇರೆಗೆ ಬಿಡದಿ ಪೊಲೀಸರು ಅಲ್ಲಿ ಗಣೇಶ್ನನ್ನ ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ರು. ಕಳೆದ 3 ತಿಂಗಳಿಂದ ಶಾಸಕ ಗಣೇಶ್ ಜೈಲಿನಲ್ಲಿದ್ದಾರೆ. 2 ಲಕ್ಷ ಬಾಂಡ್ ಮತ್ತು ಶ್ಯೂರಿಟಿ ಮೇರೆಗೆ ಇದೀಗ ಜಾಮೀನು ಮಂಜೂರಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಕಂಪ್ಲಿ ಗಣೇಶ್ಗೆ ಕೊನೆಗೂ ಇದೀಗ ಜಾಮೀನು ಭಾಗ್ಯ ಸಿಕ್ಕಿದೆ. ಏನಿದೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್? ಲಿಖಿತ, ಏನು ಜನವರಿ 19ರಂದು ಈಗಲ್ಟನ್ ರೆಸಾರ್ಟ್ ನಲ್ಲಿ ಕಾಂಗ್ರೆಸ್ ಶಾಸಕರು ಆಪರೇಷನ್ ಕಮಲಕ್ಕೆ ಒಳಗಾಗ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯ ಅವರು ಒಂದು ಸಭೆಯನ್ನ ಕರೀತಾರೆ. ಈ ಸಂದರ್ಭದಲ್ಲಿ ಎಲ್ಲಾ ಶಾಸಕರನ್ನು ಕೂಡ ಈಗಲ್ಟನ್ ರೆಸಾರ್ಟ್ ಗೆ ಕರೆದುಕೊಂಡು ಹೋಗ್ತಾರೆ. ಆ ವೇಳೆ ಮಧ್ಯರಾತ್ರಿ ಕುಡಿದು ಅಮಲಿನಲ್ಲಿ ಇಬ್ಬರು ಶಾಸಕರಾದಂತ ಆನಂದ್ ಸಿಂಗ್ ಮತ್ತೆ ಕಂಪ್ಲಿ ಗಣೇಶ್ ಇಬ್ರು ಕೂಡ ಹೊಡೆದಾಡ್ಕೊಂಡು ಗಲಾಟೆ ಆಗಿರುತ್ತೆ. ಸಂಬಂಧಪಟ್ಟಂತೆ ಆನಂದ್ ಸಿಂಗ್ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಾಗ್ತಾರೆ. ಆಸ್ಪತ್ರೆಯ ಮೆಮೊ ಆಧಾರದ ಮೇಲೆಗೆ ಬಿಡದಿ ಪೊಲೀಸರು ಎಫ್ಐಆರ್ ಅನ್ನು ಕೂಡ ಶಾಸಕ ಆನಂದ್ ಸಿಂಗ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಗಣೇಶ್ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ತನಿಖೆ ನಡೆಸ್ತಾರೆ. ಆದ್ರೆ ಗಣೇಶ್ ಅಲ್ಲಿಂದ ಪರಾರಿ ಆಗ್ತಾರೆ ಈಗಲ್ಟನ್ ರೆಸಾರ್ಟ್ ಇಂದ. ತದನಂತರ 1 ತಿಂಗಳ ನಂತರ ಫೆಬ್ರವರಿ 19ಕ್ಕೆ ಗುಜರಾತ್ನ ಅಹಮದಾಬಾದ್ ನಲ್ಲಿ ಶಾಸಕ ಗಣೇಶ್ನನ್ನ ಬಂಧಿಸಿ ಪೊಲೀಸರು ಪರಪ್ನಗರ್ಗೆ ಕಳಿಸ್ತಾರೆ. ಈ ಸಂಬಂಧಪಟ್ಟಂತೆ 17ನೇ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನು ಕೂಡ ಗಣೇಶ್ ಸಲ್ಲಿಸಿರ್ತಾರೆ. ಆದ್ರೆ 17ನೇ ನ್ಯಾಯಾಲಯ ಇದೊಂದು ಗಂಭೀರ ಪ್ರಕರಣ. ಆರೋಪಿಗೆ ಜಾಮೀನು ನೀಡಿದ್ರೆ ಮತ್ತೆ ಈ ರೀತಿಯ ಜೀವ ಬೆದರಿಕೆ ಇದೆ. ಹಾಗಾಗಿ ಜಾಮೀನು ನೀಡಲು ನಿರಾಕರಿಸಿದ್ರು. ಈ ಹಿನ್ನೆಲೆಯಲ್ಲಿ ಕಂಪ್ಲಿ ಗಣೇಶ್ ಅವರು ಹೈಕೋರ್ಟ್ ನಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಈಗಾಗಲೇ ಪ್ರಕರಣದ ತನಿಖೆ ಮುಗಿದಿದೆ ಕೂಡ. ಸಾಕ್ಷಿಗಳನ್ನು ನಾಶಪಡಿಸೋದಕ್ಕೆ ಇದರಲ್ಲಿ ಶಾಸಕರು ಮತ್ತೆ ಸಚಿವರೇ ಸಾಕ್ಷಿಗಳಾಗಿರೋದ್ರಿಂದ ಸಾಕ್ಷ್ಯ ನಾಶಪಡಿಸುವ ಸಾಧ್ಯತೆ ಇಲ್ಲ. ಪ್ರಕರಣದಲ್ಲಿ ಇದು ಏಕಾಏಕಿ ನಡೆದಂತ ಘಟನೆ, ಯಾವುದೇ ಉದ್ದೇಶಪೂರ್ವಕವಾಗಿ ಹಲ್ಲೆ ಮಾಡಿಲ್ಲ ಅನ್ನೋ ವಾದವನ್ನ ಮಂಡಿಸಿದ್ರು. ಅದ್ರ ಜೊತೆಗೆ ಸರ್ಕಾರದ ವಕೀಲರು ಕೂಡ ಹಾಜರಾಗಿ ಅವರು ಬೇಲನ್ನ ನೀಡಬಹುದು ಅಂತ ಹೇಳಿ ಒಂದು ಕೋರ್ಟ್ಗೆ ಹೇಳಿಕೆಯನ್ನ ದಾಖಲಿಸಿದ್ರು. ಈ ಆಧಾರದ ಮೇಲೆ ಇವತ್ತು ಕಂಪ್ಲಿ ಶಾಸಕ ಗಣೇಶ್ಗೆ ಷರತ್ತುಬದ್ಧ ಜಾಮೀನನ್ನ ನೀಡಿರುವಂತದ್ದು. 2 ಲಕ್ಷ ಬಾಂಡ್, 2 ಶ್ಯೂರಿಟಿ, ಜೊತೆಗೆ ತನಿಖೆಗೆ ಸಹಕರಿಸಬೇಕು, ಸಾಕ್ಷಿಗಳನ್ನ ನಾಶಪಡಿಸಬಾರ್ದು, ಮತ್ತೆ ಈ ರೀತಿಯ ಕೃತ್ಯಗಳಲ್ಲಿ ಮತ್ತೆ ಭಾಗಿಯಾಗಬಾರ್ದು ಅಂತ ಹೇಳಿ ಷರತ್ತುಗಳನ್ನ ವಿಧಿಸಿ ಬರೋಬ್ಬರಿ 3 ತಿಂಗಳು ಅಂದ್ರೆ ಫೆಬ್ರವರಿ 19ರಂದು ಬಂಧನವಾಗಿದ್ದ ಗಣೇಶ್ಗೆ ಇವತ್ತು ಅಂದ್ರೆ 3 ತಿಂಗಳ ನಂತರ ಜಾಮೀನು ಸಿಕ್ಕಿರುವಂತದ್ದು. ಇವತ್ತು ಸಂಜೆ ಕಂಪ್ಲಿ ಗಣೇಶ್ ಬಿಡುಗಡೆ ಆಗುವ ಸಾಧ್ಯತೆಗಳು, ಜೊತೆಗೆ ಲೋಕಸಭಾ ಚುನಾವಣೆಗೆ ಮುನ್ನವೇ ಬಿಡುಗಡೆ ಆಗ್ಬೇಕು ಅನ್ನೋ ಇಂಟೆನ್ಷನ್ ಅನ್ನ ಕಂಪ್ಲಿ ಗಣೇಶ್ ಹೊಂದಿದ್ರು. ಆದ್ರೆ ಕೋರ್ಟ್ ಇವತ್ತು ಆದೇಶ ಪ್ರಕಟಿಸಿರುವ ಹಿನ್ನೆಲೆಯಲ್ಲಿ ಇಂದು ಸಂಜೆ ಒಳಗಡೆ ಕಂಪ್ಲಿ ಗಣೇಶ್ ಪರಪ್ನಗರ ಜೈಲಿನಿಂದ ಬಿಡುಗಡೆ ಆಗುವ ಎಲ್ಲ ಸಾಧ್ಯತೆಗಳಿವೆ. ಲಿಖಿತ. ಓಕೆ, ಧನ್ಯವಾದ ಮಂಜುನಾಥ್.